ಪಿತೃಪಕ್ಷದ ಸಮಯದಲ್ಲಿ ಈ ನಕ್ಷತ್ರದಲ್ಲಿ ಬದಲಾವಣೆಗಳಾಗಲಿದೆ. ಈ 12 ರಾಶಿಗಳ ಜನರ ಮೇಲೆ ಪ್ರಭಾವ ಬೀರಲಿದೆ. ಸಂಪೂರ್ಣವಾಗಿ ತಿಳಿಯಿರಿ. ಪಿತೃಪಕ್ಷ ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗಲಿದೆ. ಇದು ಪಿತೃ ಅಮಾವಾಸ್ಯೆ ದಿನದಂದು ಅಕ್ಟೋಬರ್ 2ರಂದು ಕೊನೆಗೊಳ್ಳುತ್ತದೆ. ಈ ಬಾರಿಯ ಪಿತೃಪಕ್ಷದ ದಿನಗಳು ಬಹಳ ವಿಶೇಷವಾದವು, ಏಕೆಂದರೆ ಈ ಸಮಯದಲ್ಲಿ ಆತ್ಮಕ್ಕೆ ಕಾರಣವಾದ ಗ್ರಹವಾದ ಸೂರ್ಯನು ಸಾಗುತ್ತಿರುತ್ತಾನೆ. ಸೆಪ್ಟೆಂಬರ್ನಲ್ಲಿ ಯಾವ ದಿನದಂದು ಸೂರ್ಯನ ಚಲನೆಯು ಬದಲಾಗುತ್ತದೆ ಮತ್ತು ಅದರ ಪರಿಣಾಮವು ಯಾವ ರಾಶಿಚಕ್ರ ಚಿಹ್ನೆಗಳ ಜನರ 15 ದಿನಗಳ ಕಾಲ ನಡೆಯುವ ಪಿತೃಪಕ್ಷದಲ್ಲಿ 2 ಪ್ರಮುಖ ಗ್ರಹಗಳ ರಾಶಿ ಬದಲಾವಣೆಯಾಗಲಿದೆ. ಕೆಲವು ರಾಶಿಚಕ್ರ ಚಿಹ್ನೆಗಳು ಗ್ರಹಗಳ ಸಂಚಾರದಿಂದ ಪ್ರಯೋಜನ ಪಡೆಯಲಿವೆ. ಪಿತೃಪಕ್ಷದಲ್ಲಿ ಯಾವ ಗ್ರಹಗಳು ಸಂಚಾರ ಮಾಡುತ್ತವೆ ಮತ್ತು ಯಾವ ರಾಶಿಚಕ್ರ ಚಿಹ್ನೆಗಳು ಪ್ರಯೋಜನ ಪಡೆಯಲಿವೆ ತಿಳಿಯೋಣ ಬನ್ನಿ. 2 ಗ್ರಹಗಳ ಸ್ಥಾನ ಬದಲಾವಣೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಆರಂಭವಾಗಿ ಅಮಾವಾಸ್ಯೆಯಂದು ಪಿತೃಪಕ್ಷದ ನಡುವೆ 2 ಗ್ರಹಗಳ ಸಂಕ್ರಮಣ ನಡೆಯಲಿದೆ. ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷಕ್ಕೆ ಕಾರಣವಾದ ಗ್ರಹವಾದ ಶುಕ್ರವು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ. ಇದಲ್ಲದೆ ಸಂಪತ್ತು, ವೈಭವ ಮತ್ತು ಸಂತೋಷದ ಸಂಕೇತವಾದ ಬುಧ ಸ್ಥಾನದಲ್ಲಿಯೂ ಬದಲಾವಣೆ ಆಗಲಿದೆ. 17ರಿಂದ ಶುಕ್ರನ ರಾಶಿ ಬದಲಾವಣೆ. ಸೆಪ್ಟೆಂಬರ್ 17ರಿಂದ ಪ್ರಾರಂಭವಾಗುವ ಪಿತೃಪಕ್ಷದ ಸಮಯದಲ್ಲಿ ಶುಕ್ರನ ರಾಶಿಚಕ್ರ ಚಿಹ್ನೆಯು ಬದಲಾಗಲಿದೆ. ಸಂತೋಷ ಮತ್ತು ಸಮೃದ್ಧಿಗೆ ಕಾರಣವಾದ ಗ್ರಹವಾದ ಶುಕ್ರವು ಸೆಪ್ಟೆಂಬರ್ 18ರಂದು ರಾತ್ರಿ 8:30ಕ್ಕೆ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತದೆ. ಈ ಅವಧಿಯಲ್ಲಿ ಶುಕ್ರನು ಕನ್ಯಾ ರಾಶಿಯನ್ನು ಬಿಟ್ಟು ತುಲಾ ರಾಶಿಯನ್ನು ಪ್ರವೇಶಿಸುತ್ತಾನೆ. 23ರಂದು ಕನ್ಯಾ ರಾಶಿ ಬುಧ. ಸೆಪ್ಟೆಂಬರ್ 23ರಂದು ಬುಧ ಗ್ರಹವು ಕನ್ಯಾ ರಾಶಿಯನ್ನು ಪ್ರವೇಶಿಸುತ್ತದೆ. ಬುಧನು ಸಿಂಹ ರಾಶಿಯಿಂದ ಹೊರಬಂದು ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ. ಪಿತೃಪಕ್ಷದಲ್ಲಿ ಗ್ರಹಗಳ ರಾಶಿ ಬದಲಾವಣೆಯಿಂದ ಈ 10 ರಾಶಿಗಳಿಗೆ ಲಾಭವಾಗಲಿದೆ. ಲಾಭ ಗಳಿಸಲಿರುವ 10 ರಾಶಿಗಳು. ಪ್ರತಿಯೊಂದು ಸ್ಥಾನ ಬದಲಾವಣೆ ಸಂದರ್ಭದಲ್ಲಿಯೂ ಕೆಲವು ರಾಶಿಗಳಿಗೆ ಒಳ್ಳೆಯ ಫಲಗಳು ದೊರೆಯುತ್ತವೆ, ಇನ್ನು ಹಲವರಿಗೆ ನಷ್ಟ ಉಂಟಾಗುತ್ತದೆ. ಇವೆಲ್ಲವೂ ಸಹಜ. ಅದೇ ಥರ ಈ ಸಂದರ್ಭದಲ್ಲಿ 10 ರಾಶಿಗಳಿಗೆ ಒಳ್ಳೆಯ ದಿನಗಳು ಎದುರಾಗಲಿವೆ. ಈ ಅವಧಿಯಲ್ಲಿ ಅವರು ಆರ್ಥಿಕ ಲಾಭ, ವೃತ್ತಿ ಜೀವನದಲ್ಲಿ ಉನ್ನತಿ, ಮಾನಸಿಕ ಶಾಂತಿ ಎಲ್ಲವನ್ನೂ ಗಳಿಸಲಿದ್ದಾರೆ. ಹಾಗೆ ಲಾಭ ಪಡೆಯುವ 10 ರಾಶಿಗಳ ಹೆಸರು ಇಲ್ಲಿವೆ. ನಿಮ್ಮ ರಾಶಿಗಳ ಹೆಸರು ಇದೆಯೇ ನೋಡಿ. ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ, ಮಕರ ರಾಶಿ, ಕುಂಭ ರಾಶಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.